वाचिकं सर्वभाङ्गयम् आधार्यं चन्द्रताराणि तन्नः सात्विकं शिवम् तन्नः सात्विकं शिवम् तन्नः सात्विकं शिवम् ನಾನು ಕನಸುಕಂಡೆ ವಾಯುವ್ಯ ದಿಕ್ಕಿನಿಂದ ಹತ್ತಿರ ಪಡೆಯಲು ಹಿಂದೂಸ್ತಾನದ ಕಡೆಗೆ ಭಯಂಕರ ಸದ್ದು ಮಾಡುತ್ತಾ ಹಾರಿ ಬರುತ್ತಿರುವುದನ್ನು ಕಂಡೆ. ಅಕ್ಟೋಬರ್ 1688 ಪರ್ಷಿಯಾದಲ್ಲಿ ಹುಟ್ಟಿದ ನಾದಿರ್ ಶಾ 1747ರಲ್ಲಿ ತನ್ನ ಅಂಗರಕ್ಷತೆಯಿಂದ ಕೊಲೆಯಾಗಿ ಮಡಿದ. ಗಡಬಡಿಸಿ ನಾಡೆಲ್ಲ ಕಳವಳಿಸಿ ಗಡಬಡಿಸಿ ಲಕ್ಷಾಂತರ ರಣಹದ್ದುಗಳ ನೇತೃತ್ವದಲ್ಲಿ ಹಾರಿಬಿಡುತ್ತಿವೆ. ನಾದಿರ್ ಶಾ ಭಾರತಕ್ಕೆ ಬರುವ ಮೊದಲೇ ಭಾರೀ ಗೊಂಬಿ ಆಕ್ರಮಣಗಳ ಮೂಲಕ ರಷ್ಯಾ ಟರ್ಕಿ ದೇಶಗಳಲ್ಲಿ ಪ್ರಾಣಭಯ ಹುಟ್ಟಿಸಿ ಪರ್ಷಿಯಾ ಇರಾನ್ ಸಾಮ್ರಾಜ್ಯ ಕಟ್ಟಿದ. ಹತ್ತಿರಂತೆ ಎತ್ತುವ ಹಾವೋ ಹತ್ತಿರಂತೆ ಎತ್ತು ಬಂದವು. ಹಸಿರು ಹಾರಿ ಬರುತ್ತಿದೆ. ಹೊಸ ದೇಶವೊಂದಕ್ಕೆ ಹಾರಿ ಬರುವವಕ್ಕೆ ಕಾಣುವುದೆಲ್ಲ ಆಹಾರ. ಯುದ್ಧ ತರುವ ಗೆಲುವು ಮತ್ತು ಸಂಪತ್ತಿನ ಗಳಿಗೆಗಿಂತ ಯುದ್ಧದ ಪರವಾಗಿ ಹುಟ್ಟುವ ಕ್ರೌರ್ಯದಿಂದ ನಾದಿರ್ ರೋಮಾಂಚಿತನಾಗುತ್ತಿದ್ದ. ಆತನಿಗೂ ಆತನ ಸೈನಿಕರಿಗೂ ಕೊಲ್ಲುವ ಸಂಧಿ ಹಿಡಿದಿತ್ತು. ಮರಳಿನ ಕೋಣವ ಏರಿಕೊಂಡವು. ಜನಜೀವನ ಸಂಸ್ಕೃತಿ ಅಭಿರುಚಿ ಯಾವುದೂ ಗೊತ್ತಿಲ್ಲ. ನಾನೇ ಪರ್ಷಿಯಾದಿಂದ ಹೊರಟು 1740ರಲ್ಲಿ ಭಾರತ ತಲುಪಿದ. ಕರ್ನಲ್ನಲ್ಲಿ ಮೊಘಲ್ ಸೈನ್ಯವನ್ನು ಗೆದ್ದು ದಿಲ್ಲಿಯ ಚಕ್ರಾಧಿಪತ್ಯ ವಹಿಸಿಕೊಂಡ. ಹೊರತಳಿಸಿ ಛಳಚಳಿಸಿ ಕಣ್ಣುಗಳ ಚಕಮಕಿಸಿ ಚಕಮಕಿಸಿ ಈ ಒಂದು ತಿನ್ನುವ ಅವಸರದ ಕೃತ್ಯದಲ್ಲಿ ಕಣ್ಣು ಕಿವಿ ಮೂಗು ಎಲ್ಲವನ್ನು ಕಳೆದುಕೊಳ್ಳುತ್ತದೆ. 35 ವರ್ಷದ ಹಿಂದಿನ ಕನಸು ಈಗ ನಿಜವಾಯಿತು. ಮನುಷ್ಯನ ಸೋಗಲಾಡಿತನ ಸುಳ್ಳು ಮೋಸ ಕಂಡು ನಾದಿ ಬೆಂಕಿಯಾಗುತ್ತಿದ್ದ. ತನ್ನ ಖಡ್ಗದ ಮೂಲಕ ಅಸ್ತಿತ್ವ ಕಳೆದುಕೊಳ್ಳುತ್ತ ದೈಹಿಕವಾಗಿ ಮಾನಸಿಕವಾಗಿ ನಾದಿರ್ ಅಸ್ವಸ್ಥನಾದ. ದೈಹಿಕವಾಗಿ ಮಾನಸಿಕವಾಗಿ ನಾದಿರ್ ಅಸ್ವಸ್ಥನಾದ.
ಇರುವುದರಂತೆ ಹುಡುಕಿ ಬಂದಾವೋ ಇರುವುದರಂತೆ ಹುಡುಕಿ ಬಂದಾವೋ ಮುಗಿದಿದೆ. ಇಲ್ಲ ಪ್ರಭು, ಇಪ್ಪ ನಿನ್ನನ್ನು ಕರೆಸಿದ್ದೇಕೆ ನಿನಗೆ ಗೊತ್ತು. ಕಷ್ಟಾರ್ಜಿತ ಹೇಳ್ಕೊಳ್ಳೋಕೆ ಸ್ವಾಮಿ. ಇಪ್ಪ ಪಟ್ಟಿಯ ಆಸೆಯಿಂದ ಎಷ್ಟು ಹಣ ಸಾಲ ಕೊಟ್ಟಿದ್ದೀರಿ? 200 ನಾಣ್ಯ ಸಾಲ ಕೊಟ್ಟಿದ್ದೀರಿ. ತಿಂಗಳಿಗೆ 20 ನಾಣ್ಯ ಬಡ್ಡಿ. ಹಿಂದೂಸ್ತಾನದ ಜನ ಗೊತ್ತಿಲ್ಲ, ವ್ಯವಹಾರ ಗೊತ್ತಿಲ್ಲ, ಆದರೂ ಪಟ್ಟಿ ಆಸೆ. ನಿಮ್ಮಿಂದ ಇಸ್ಲಾಂ ಧರ್ಮಕ್ಕೆ ಅವಮಾನ. ದಯವಿಟ್ಟು ಕ್ಷಮಿಸಬೇಕು. ನಿನ್ನ ಹುಡುಗಿಯರೇ ಏನಿಲ್ಲ ಹೆಸರು? ನಿನ್ನ ಹೆಸರೇನು? ನಜೀರ್, ಒಂದು ಒಳ್ಳೆ ಕೆಲಸ ಮಾಡಿದ್ದಿ. ನಮ್ಮ ಸೈನ್ಯದ ಒಬ್ಬನೇ ಒಬ್ಬ ರಣಹತ್ತೊಂದರ ನೇತೃತ್ವದಲ್ಲಿ ಹಾರಿಬಿಡುತ್ತಿವೆ. ಆದಿಶಾ ಭಾರತಕ್ಕೆ ಬರುವ ಮೊದಲೇ ಭಾರಿ ಗೊಂಬಿ ಆಕ್ರಮಣಗಳ ಮೂಲಕ ರಷ್ಯಾ, ಟರ್ಕಿ ದೇಶಗಳಲ್ಲಿ ಪ್ರಾಣಭಯ ಹುಟ್ಟಿಸಿ ಪರ್ಷಿಯಾ, ಇರಾನ್ ಸಾಮ್ರಾಜ್ಯ ಕಟ್ಟಿದ. ಹತ್ತಿರಂತೆ ಎತ್ತುವ ನಾವು, ಹತ್ತಿರಂತೆ ಎತ್ತುವ ನಾವು. ಹಸಿರು ಹಾರಿ ಬರುತ್ತಿದೆ. ಹೊಸ ದೇಶವೊಂದಕ್ಕೆ ಹಾರಿ ಬರುವವಕ್ಕೆ ಕಾಣುವುದೆಲ್ಲ ಆಹಾರ. ಯುದ್ಧ ತರುವ ಗೆಲುವು ಮತ್ತು ಸಂಪತ್ತಿನ ಗಳಿಕೆಗಿಂತ ಯುದ್ಧದ ಪರವಾಗಿ ಹುಟ್ಟುವ ಕ್ರೌರ್ಯದಿಂದ ನಾದಿ ರೋಮಾಂಚಿತನಾಗುತ್ತಿದ್ದ. ಆತನಿಗೂ ಆತನ ಸೈನಿಕರಿಗೂ ಕೊಲ್ಲುವ ಸಂಧಿ ಹಿಡಿದಿತ್ತು. ಮರಳಿನ ಕೋಣವ ಏರಿಕೊಂಡವು. ಅವಕ್ಕೆ ಜನಜೀವನ, ಸಂಸ್ಕೃತಿ, ಅಭಿರುಚಿ ಯಾವುದೂ ಗೊತ್ತಿಲ್ಲ. ನಾನೇ ಪರ್ಷಿಯಾದಿಂದ ಹೊರಟು 1740ರಲ್ಲಿ ಭಾರತ ತಲುಪಿದ. ಕರ್ನಲ್ನಲ್ಲಿ ಮೊಘಲ್ ಸೈನ್ಯವನ್ನು ಗೆದ್ದು ದಿಲ್ಲಿಯ ಚಕ್ರಾಧಿಪತ್ಯ ವಹಿಸಿಕೊಂಡ. ರೆಕ್ಕೆಗಳ ಹೊರತಳಿಸಿ ಛಳಛಳಿಸಿ ಕಣ್ಣುಗಳ ಚಕಮಕಿಸಿ ಝಳಮಗಿಸಿ ಈ ಒಂದು ತಿಂಗಳು ಅವಸರದ ಕೃತ್ಯದಲ್ಲಿ ಕಣ್ಣು, ಕಿವಿ, ಮೂಗು ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ. 35 ವರ್ಷದ ಹಿಂದಿನ ಕನಸು ಈಗ ನಿಜವಾಯಿತು. ಮನುಷ್ಯನ ಸೋಗಲಾಡಿತನ, ಸುಳ್ಳು, ಮೋಸ ಕಂಡು ನಾಡಿ ಬೆಂಕಿಯಾಗುತ್ತಿದ್ದ. ತನ್ನ ಖಡ್ಗದ ಮೂಲಕ ಅಸ್ತಿತ್ವ ಕಳೆದುಕೊಳ್ಳುತ್ತ ದೈಹಿಕವಾಗಿ, ಮಾನಸಿಕವಾಗಿ ನಾದೀರ್ ಅಸ್ವಸ್ಥನಾದ. ದೈಹಿಕವಾಗಿ, ಮಾನಸಿಕವಾಗಿ ನಾದೀರ್ ಅಸ್ವಸ್ಥನಾದ. ಇರುವುದರಂತೆ ಹುಡುಕಿ ಬಂದಾವೋ ಇರುವುದರಂತೆ ಹುಡುಕಿ ಬಂದಾವೋ.
ಬಟ್ಟಿ ಆಸೆಯಿಂದ ಎಷ್ಟು ಹಣ ಸಹ ಕೊಟ್ಟಿದ್ದಿ? 200 ನಾಣ್ಯ ಸಹ ಕೊಟ್ಟಿದ್ದಿ. ತಿಂಗಳಿಗೆ 20 ನಾಣ್ಯ ಬಟ್ಟಿ. ಹಿಂದೂಸ್ತಾನದ ಜನ ಗೊತ್ತಿಲ್ಲ, ವ್ಯವಹಾರ ಗೊತ್ತಿಲ್ಲ, ಆದರೂ ಬಟ್ಟಿ ಆಸೆ. ನಿಮ್ಮಿಂದ ಇಸ್ಲಾಂ ಧರ್ಮಕ್ಕೆ ಅವಮಾನ. ದಯವಿಟ್ಟು ಕ್ಷಮಿಸಬೇಕು. ನವೀನ್, ನಿನ್ನ ಹುಡುಗಿಯರೇ ಏನಿಲ್ಲ ಹೆಸರು? ನಿನ್ನ ಹೆಸರೇನು? ನಜೀರ್, ಒಂದು ಒಳ್ಳೆ ಕೆಲಸ ಮಾಡಿದ್ದಿ. ನಮ್ಮ ಸೈನ್ಯದ ಒಬ್ಬನೇ ಒಬ್ಬ ಹನುಮಪ್ಪನ ಭಕ್ತದೆ. ಹನುಮಪ್ಪನ ಕೀರ್ತ ಬಿಟ್ರೆ ಯಾರೇ ಯಾಕಿರ್ತಾರೋ ಮುಟ್ಟುವುದಿಲ್ಲ. ಪ್ರೀತಿಯಿಂದ ಹೇಳಬೇಕು. ಕಾಫಿ ಮಾಡ್ಕೊಂಬಾ. ಕಾಫಿ ಮಾಡ್ಕೊಂಬಾ. ಕಾಫಿ ಮಾಡ್ಕೊಂಬಾ. ನಿಮ್ಮವ್ವ ನಮ್ಮವ್ವ ಗೆಳತ್ಯಾರ ಗೆಳತ್ಯಾರ ನಿಮ್ಮವ್ವ ನಮ್ಮವ್ವ ಗೆಳತ್ಯಾರ ಸುಮ್ಮನೆ ಅಂದ್ರ ಕೆಲವು ಹೋತಲಿ ಯಾರ ಬಂದೂಕ ಇಟ್ಟಿನ ಜನ ಬಂದೂಕ ಎಲ್ಲ ಹೋತದ. ಬಂಧನ ತೀರ್ತದೋ ಮತ್ತಿನ ಹೋಗ. ನಮ್ಮಪ್ಪಾಗ ಸಣ್ಣವಿದ್ದಾಗ ಹೇಳ್ತಿದ್ರಿ, ರೇ ಹಂಗ್ಯಾನ್ ಮಕ್ಕಳ ಕಪ್ಪಿಗೆ ಕಲ್ಲ ಹೋಗಿ ಬ್ಯಾಡ್ಲಿ ಮೂಕ ಹೆಂಡತಿ ಸಿಗ್ತಾಳು ಅಂತ. ಯಾಕರ ಅವಾಗ ಕಲ್ವಾಗಿಲ್ಲ ಏನೋ ಸರ. ನನ್ನ ಮದುವೆ ಆಗಕತ್ತಾಗ ದೊಡ್ಡ ಸ್ಟೋರಿ ಐತಿ. ನಮ್ಮ ಅಪ್ಪ ಅವ್ವ ಈ ಹೆಣ್ಣ ನೋಡಾಕ ಹೋಗೋ ವಿಷಯ ಮಾತಾಡಕತ್ತಾಗ ಎಲೆಕ್ಷನ್ ಟಿಕೆಟ್ ಸಿಕ್ಕೋದು ಖುಷಿ ಆಗಿತ್ತು. ನೀನು ಹೆಣ್ಣ ನೋಡಾಕ ಹೋದ್ವಿ ಎಮ್ಮೆಲ್ಲೆ ಆದಷ್ಟು ಖುಷಿ ಆಯ್ತು. ತಾಳಿ ಕಟ್ಟಬೇಕು ಅಪ್ಪ ರಾಜ್ಯದ ಸಿಎಂ ಆದಷ್ಟು ಖುಷಿ ಆಯ್ತು. ಮದುವೆ ಆದ್ಮೇಲೆ ಇಡೀ ದೇಶದ ಪ್ರಧಾನ ಮಂತ್ರಿ ಆದಷ್ಟು ಖುಷಿ ಆಯ್ತು. ಅದ ಮದುವೆ ಆದ 2 ವರ್ಷಕ್ಕೆ ಯಾವ್ದೋ ಹಗರಣದಾಗ ಸಿಕ್ಕೊಂಡು ಜೈಲಿಗೆ ಹೋದಂಗಾತ್ರಿ ನನ್ನ ಬಾಳೆ.
ಹೊಟ್ಟೆ ಇಟ್ಟಿಲ್ಲ ಅಂದ್ರು ಮೊಬೈಲ್ ನೆಟ್ ಬೇಕೇ ಹುಡುಗರಿ ಬಡಿ 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 ಇದೇನಿಲ್ಲ ಶಿವಪೂಜೆಗ ಕಡಿ ಬಿಟ್ಟಾಗ ನಾಳೆ ಪೂಜೆ ಮಾಡಕತ್ತೇನೆ ಇಂತದ್ದೆ ತೊಳಿಬೇಕಂತ ಯವ್ವ ಅಷ್ಟು ಜೋರ್ ಹೊಡಿಬ್ಯಾಡ್ಬಿ ಇಂದು ಲೀಕೇಜ್ ಆಕತಿ ಹೌದು ಮುಂಜಾನೆ ಬಂದು ಚಿಂತಕ್ಕೆ ಹೋಗಿಟ್ಟು ಬರ್ತಾನೆ ಮುಂಜಾನೆ ಬಂದು ಚಿಂತಕ್ಕೆ ಹೋಗಿಟ್ಟು ಬರ್ತಾನೆ ಮುಂಜಾನೆ ಬಂದು ಚಿಂತಕ್ಕೆ ಹೋಗಿಟ್ಟು ಬರ್ತಾನೆ ಅವ್ನು ಭಾವ ನಿಂದು ತೊಳೆದು ನನ್ನ ಕೈಯಾಗಿ ಬ್ರೇಕಿ ಎಲ್ಲ ಬಂದಿದ್ದರಿ ಹಂಗು ನನ್ನ ಕೈಯಾಗಿ ಬ್ರೇಕಿ ಎಲ್ಲ ಕಾಣಲಿಲ್ಲ ಯವ್ವ ಗಿರ್ನ್ಯಾಗ ಮ್ಯಾಲ ಜೋಳ ಹಾಕಿದ್ರೆ ಕೆಳಗಡೆ ಗಿಣ್ಣು ಬರೋದು. ಯಾ ಹೊಡ್ಯಾಕತ್ತಿ ಅವ್ಗ? ಹೊಡ್ದ್ ಮ್ಯಾಲ ಕಳಿಸ್ಬಿಟ್ಟು ನಿಮ್ಮ ಅವನ ಅವನು ತೊಳಿಬೇಕಂತ ತೊಳೆದಾರೆ ನಾನು ಅದನ್ನ ಹೇಳಾಕತ್ತೀನಿ ಹೊಡೆದ ಮ್ಯಾಗ ಕಳಿಸ್ಬಿಡ ಅಲ್ಲಿ ಮ್ಯಾಗ ನಿಮ್ಮ ಅವ್ವ ಸಾಮಿ 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 ಅಂತ ತಕ್ಕತ್ತೈ ಕುಡ್ಯಾಕತ್ತಾಳ ಹೋಗಿ ನೋಡ್ತಾನೆ ಓ ನಾನು ಹೋಗ್ತೇನೆ ನಿನ್ನ ನಾಟಕ ಇರೋದಿಲ್ಲ ನಾನು ಅಲ್ಲಿ ಹೋಗಿ ನಿಮ್ಮ ಅವ್ವ ಜೊತೆ ಅಂತವಾ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ತೊಳಿಬೇಕಾ ಕಾಯಕವೇ ಕೈಲಾಸ ನಡಿ ಮಮ್ಮಿ ನಂಗ ಒಂದ ಕ್ವಶನ್ ಐತಿ ಕೇಳ್ತ ಒಂದ್ ಊರಾಗ ಮೂಗಿರ್ತಾನು ಇನ್ನೊಬ್ಬ ಕುರುಡಿರ್ತಾನು ಈ ಮುಗ್ಗಗ ಕತ್ರಿ ಬೇಕಂದ್ರೆ ಹೆಂಗ ಕೇಳ್ತಾನು ವೆರಿ ಸಿಂಪಲ್ ಅಬ್ಬೋ 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 ಅಂತ ಕೇಳ್ತಾನು ಮತ್ ಈ ಕುರುಡು ಕತ್ರಿ ಬೇಕಂದ್ರೆ ಹೆಂಗ ಕೇಳ್ತಾನು ಅವ ಅಷ್ಟೇ ಅಬ್ಬೋ 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 ಅಂತ ಕೇಳ್ತಾನು ಮಮ್ಮಿ ನೀನು ದಂಡಲಿ ಕುರುಡುಗ ಬಾಯಿ ಇರ್ತೈತಿ ಕತ್ತಿ ಕೊಡದ್ ಕೇಳ್ತಾನು ಊರು ಸಭೆಗೆ ಎದಕ್ಕೆ ಕೇಳಿದ್ರ ಅದೇನೋ ಅಂತಾರಲ್ಲ ಸುಡು ಸುಡು ಕೆಂಡ ತಗೊಂಡ ಅದೆಲ್ಲೋ ಇಟ್ಕೊಂಡ ಬಾ ಲೆಟ್ಸ್ ಗೋ ತೆಗಿಬಾರ್ಲಿ ಆಗ್ತೈತಿ ಎಲ್ಲ ಆಡಿಸಿ ನೋಡು ಬೀಳಿಸಿ ನೋಡು ಸರಿ ಹೋಗದು ಚಂದ ಕಾಣಕತ್ತೀನ್ರಿ ಅಯ್ಯೋ ನನ್ ಗಂಡ ಕಿಳಿಸ್ಬೇಕಾರೆ ಔಟಾಗ್ಯಾವ ಅಂದ್ರೆ ಕಿವಿ ಕೇಳಿಸೋದಿಲ್ಲ ಇಷ್ಟೊತ್ತಿಂದ ಗಾಡಿ ಕುದ್ಕೊಂಡು ಮೈ ಕೈ ಎಲ್ಲ ನೋವು ಮಾಡ್ಕೊಂಡೆ ತಮ್ಮ ಅಕ್ಕನ್ ಸಾಯ್ ಯಾರ್ ಸತ್ರ ಅದು ಬ್ಯಾರೆನ ಐತಿ ಇದ್ರಿ ಇರ್ಬೋದು ಬಿಡು ರೀ, ಅದೆಲ್ಲ ಹೋಲಿ ಬಿಡ್ರಿ ರೀ ನಾ ಇವತ್ ಚಂದ ಕಾಣಕತ್ತೇನ್ರಿ ಬಾರಿ ಫಸ್ಟ್ ಕ್ಲಾಸ್ ಅರಳಿತು ಮುದುಡಿದ ತಾವರೆ ಅರಳಿತು ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ನಿಮಗ್ ಟೇಸ್ಟ್ ಅನ್ನೋದೇ ಇಲ್ಲ ವೇಸ್ಟ್ ಫೆಲೋ ಮೊದಲು ಎಷ್ಟು ಚಂದ ಕಾಣ್ತೀಯ ಅಂತಂತಿದ್ರಿ ಎಕ್ಸಾಮ್ ಬರೆದ ಮ್ಯಾಗ ಯಾವ ಓದ್ತಾನೆ ಮತ್ತೆ ನೀನು ಹಿಂಗ್ ಹಿಡ್ಕೊಂಡ ಮಾಡಾತಿದ್ದಲ್ಲ ನಾ ಲಪ್ಪ ಹೊಡಿತಾನಂತ ಮಾಡಿ ನಿನ್ನ ಮಾರ್ಯಾಗ
ಈ ಹುಡುಗಿಯಾರು ಮಂಗ್ಯಾಗಕ್ಕೆ ಮೂತಿ ಮಾಡ್ಕೊಂಡು ಸೆಲ್ಫಿ ಹೊಡ್ಕೊತಾವ, ಅದನ್ನ ಫೇಸ್ಬುಕ್ಕಿಗೆ ವಾಟ್ಸಪ್ಪಿಗೆ ಅಪ್ಲೋಡ್ ಮಾಡ್ತಾವ. ಆ ಮಂಗ್ಯಾನಂತ ಮೂತಿ ನೋಡಿ ಈ ಹೆಂಗ್ ಹುಡುಗರು ಮಂಗ್ಯ ಆಗ್ತಾವ ಸೆಲ್ಫಿ ಹಾಕ್ತಿರ್ತೀವಿ. ರೀ, ರೀ, ಅದೆಲ್ಲ ಹೋಲಿ ಬಿಡ್ರಿ. ರೀ, ರೀ, ನನ್ನ ಫ್ರಾಕ್ ಕೊಡಿಸ್ರಿ. ಫ್ರಾಕ್ ಯಾಕ್ರಿ? ಅದು ಬಾಳ ಕಂಫರ್ಟ್ ಆಗಿರ್ತ್ರಿ. ಜಾಡಿ ಸ್ವದಿಲಿರಿ. ನೀ ಸೀರೆ ಉಟ್ಕೊಂಡ್ರೆ ಚಂದ ಕಾಂತಿ, ಸೀರೆನ ಉಟ್ಕೊ. ಯಾಕಂತ ಬಂದ್ಬಿಟ್ಟು ಎಲ್ಲಾರು ಮಾಡ್ತಾರೆ. ಮದ್ವೆ ಆಗೋಕಿನ ಮೊದ್ಲು ಬ್ಯಾಟ್ ಬಾಲ್ ತೋರ್ಸಿ ಸಿನಿಮಾನ 100 ಸತಿ ತೋರಿಸ್ತಿದ್ರಿ. ವಾರ ವಾರ ಪಾನಿಪುರಿ ಕೊಡಿಸ್ತಿದ್ರಿ, ಸೀರೆನೂ ಕೊಡಿಸ್ತಿದ್ರಿ. ಆದ್ರೆ ಈಗ ಒಂದು ಫ್ರಾಕ್ ಕೊಡಿಸಂದ್ರೆ ಹೆಂಗೆ ಮಾಡ್ತೀರಿ? ಎಲೆಕ್ಷನ್ ಮುಗಿದ್ಮೇಲೆ ಅವರ ಪ್ರಚಾರ ಮಾಡ್ತಾರೆ. ರೀ, ರೀ, ಅದೆಲ್ಲ ಹೋಲಿ ಬಿಡ್ರಿ. ರೀ, ಅಲ್ಲೇನ್ ಮಾಡಕತ್ತೀರಿ? ನಾ ಈಗ ನಮ್ ಕರ್ಸಿ ಬಸ್ಸೇನೆ. ಎಕ್ಸೈಸ್ ಮಾಡಾತಿದ್ದೆ ಎಕ್ಸೈಸ್. ರೀ, ಅದೆಲ್ಲ ಹೋಲಿ ಬಿಡ್ರಿ. ಇವತ್ತು ತಿನ್ನಾಕ ಏನ್ ಮಾಡ್ಕೊಂಡ್ ಬರ್ಲಿರಿ? ತಿನ್ನೋಕ್ ಏನೇನು ಮಾಡ್ಕೊಂಡ್ ಬರ್ಲಿ ಅಂತ ಕೇಳಾಕತ್ತಿ. ಅಪ್ಪ ಸುರಿದೇವ ಇವತ್ತು ಯಾವ್ದಕ್ಕೆ ನಾವು ಹುಟ್ಟಿ ಪಾಲು ನಡೆಸಿ ತಿನ್ನಾಕೇನು ಮಾಡ್ಕೊಂಡ್ ಬರ್ಲಿ ಅಂತ ಕೇಳಾಕತ್ತಾರ. ಬೇ ಚಿನ್ನ ನಿನಗೇನ್ ಇಷ್ಟ ಅದನ್ನ ಮಾಡ್ಕೊಂಬಬಹುದು. ಏ, ಇಲ್ರಿ. ನೀನು ಅದನ್ನೇ ಮಾಡ್ಕೊಂಡ್ ಬರ್ತೀನಿ. ಹಂಗಾರೆ ಉಪ್ಪಿಟ್ಟು ಮಾಡ್ಕೊಂಬ. ಬಿಟ್ಟವ ಖಾಲಿ ಆಗೈತಿ. ಯಾವಾಗಲಿ ಅಂತ ಹಂಗ ಅವಲಕ್ಕಿ ಮಾಡ್ಕೊಂಬ. ಅವಲಕ್ಕಿ ಖುಷಿ ಆಗ್ತೇವ್ರಿ. ಹಂಗಾರೆ ಉಳ್ಳಾಗಡ್ಡಿ ಹೆಚ್ಚಿ ಉತ್ತಪ್ಪ ಮಾಡ್ಕೊಂಬ. ರೀ, ಉಳ್ಳಾಗಡ್ಡಿ ರೀ. ಮೊನ್ನೆ ನಮ್ಮ ಮನೆಗೆ ಅಶ್ವಿನಿ ಅಂತಿ ಬಂದಿದ್ರ ಉಳ್ಳಾಗಡ್ಡಿ ಕೇಳಾಕ. ಅದಕ್ಕ ನಾ ಇದ್ದು ಬಿದ್ದಿದ್ದೆಲ್ಲ ಉಳ್ಳಾಗಡ್ಡಿ ತಗೊಂಡು ಬ್ಯಾಂಕ್ನಾಗ ಹೋಗಿಟ್ ಬಂದೇರಿ. ಬ್ಯಾಂಕ್ನ್ಯಾಗ ಇಟ್ಕೊಂಡಿ. ವೆರಿ ಗುಡ್ ವೆರಿ ಗುಡ್. ಬಾ ಶಾಣೆಯಾಗಿ. ಮೊದಲೆಲ್ಲ ಉಳ್ಳಾಗಡ್ಡಿ ಹೆಚ್ಚಿದ್ರೆ ಕಣ್ಣಾಗ ನೀರು ಬರ್ತಿತ್ತು, ಆದ್ರೆ ಈಗ ಉಳ್ಳಾಗಡ್ಡಿ ರೇಟ್ ಕೇಳಿದ್ರೆ ಎಲ್ಲಾ ಕಡೆಯಿಂದ ನೀರು ಹಿಡಿತೈತಿ. ಹೌದಾ ಪ್ರಿಯಾ? ರೀ, ಅದೆಲ್ಲ ಹೋಲಿ ಬಿಡ್ರಿ. ಇವತ್ತು ತಿನ್ನಾಕ ಏನ್ ಮಾಡ್ಕೊಂಡ್ ಬರ್ಬೇಕಂತ ಹೇಳಿಲ್ಲ. ದೂರ ನಿಂತು ಪಲಾವ್ ಮಾಡ್ಕೊಂಬ. ಅದು ಪಲಾವ್ ರೀ. ಪಲಾವ್ಗೆ ಆಲೂಗಡ್ಡಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಯಪ್ಪ. ಬೀನ್ಸು, ಗಜ್ಜರಿ ಆ. ಇವೆಲ್ಲ ಹಾಕೊಂಡು ತಗೊಂಡ್ರೆ ಖಾಲಿ ಆಗ್ಯಾವ. ಖಾಲಿ ಆಗ್ಯಾವು ಅಂತ ಮಾಜಿ ಚಟಕ್ಲಿ ಮೊನ್ನೆ 500 ರೂಪಾಯಿ ಕೊಟ್ಟಿದ್ದೀರ, ಏನ್ ಮಾಡಿದ ಅವ್ನ? ಮನಿಯಲ್ಲ ಅನ್ನಂಗ ಒಟ್ಟ 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 ಹಂಚಿ ಬೇಡ. ನಾ ಹೇಳಿದ್ದು ಆ 500 ರೂಪಾಯಿ ಎಲ್ಲಿ ಹೋದ್ವು ಅಂತಲ್ಲ, ಆ 500 ರೂಪಾಯಿ ಕಡಿಮೆ ಆದ್ವಲ್ಲ ಅಂತ. ಬಂಗಾರದ ಡಬರಿ ಡಬರಿ ಅಲ್ಲಲ್ಲ ಬಂಗಾರ
ದಿಮಾಗ್ ಮಾಡಕ್ ಬರೋದು ಬೇಡ. ಸರಿ ನೀರು ತಗೊಂಡು ಸರಿ. ಅತ್ತ ಒಂದ್ ಸರ್ಗಿ ಮಾಡಿ ರೀ, ಅದು ಮಾಡಿ. ನೀರು ತಗೊಂಡು ಈ ಸಿಡಿ ಮತ್ತೆ ಈ ಲೇಡಿ ಒಂದು ಪದ ಭಾಳ ಡೇಂಜರ್ ನೋಡಿ. ಎಲ್ಲೆಲ್ಲೋ ಇದ್ದಾವು ಹೆಂಗೆಲ್ಲ ಆಗ್ಬಿಡ್ತಾವ. ಈ ಲೇಡಿನ ಕಟ್ಕೊಂಡಾಗಿಂದ ನನ್ನ ಬಾಳೆ ಬ್ಲ್ಯಾಕ್ ಸಿಡಿ ಆಗೈತ್ರಿ. ಬ್ಲ್ಯಾಕ್ ಸಿಡಿ ಆಗೈತಿ. ಈ ಸನ್ಯಾಸಿಗೂ ಮತ್ತು ಸಂಸಾರಿಗೂ ಏನ್ ವ್ಯತ್ಯಾಸ ಬರ್ತೈತಿ? ಹುಲಿ ಚರ್ಮದ ಮ್ಯಾಗ ಮಕ್ಕೊಳವ ಸನ್ಯಾಸಿ, ಹುಲಿ ಜೊತಿನ ಮಕ್ಕೊಳವ ಸಂಸಾರಿ. ಈ ಮದ್ವಿ ಆಗೋಕ್ಕಿಂತ ಲವ್ ಮಾಡ್ಕೊಂತ ಅಡ್ಡಾಡೋದ ಬಾಳ ಬೆಸ್ಟ್. ಈ ಲವ್ ಮಾಡೋದಂದ್ರ ಗೌರ್ಮೆಂಟ್ ಬಸ್ಸಿನಾಗ ಹತ್ತದಂಗ. ಅದೇ ಈ ಮದ್ವಿ ಆಗೋದಂದ್ರ ಏರೋಪ್ಲೇನ್ನಾಗ ಹತ್ತದಂಗ. ಯಾಸ್ರಾದ್ರ ಗೌರ್ಮೆಂಟ್ ಬಸ್ಸಿಂದ ಇಳಿಬಹುದು. ಏರೋಪ್ಲೇನ್ ಇಂದ ಇಳಿಯಾಕ ಆಗೋದಿಲ್ಲ. 8 ದಿನ ಹೆಲ್ಮೆಟ್ ತಲೆ ಮ್ಯಾಗ ಇಟ್ಕೊಂಡು ಅಡ್ಡಾಡಬೇಕು. ಅಂದ್ರಷ್ಟೇ ಸೇಫ್ ಇರ್ತೀವಿ. ಡ್ಯಾಡಿ, ಮೈ ಲವ್ಲಿ ಡ್ಯಾಡಿ. ಡ್ಯಾಡಿ, ಓದಾಕ್ ಪೇಪರ್ ಕೊಡಿ ಡ್ಯಾಡಿ. ಇಷ್ಟೋ ತನಕ ಆಗಿ ತೆಗಿತೀನಿ. ಈಗ ಒಬ್ಬನೇ ಎಲ್ಲರೂ ಬಿಟ್ಕೊಂಡು ಹೋಗಲಿ ಅಪ್ಪ ಅಂದರೆ ಹೋದ್ರೆ ಡ್ಯಾಡಿ, ಯಾಕೆ ಮಾಡ್ತೀನಿ ಡ್ಯಾಡಿ? ಬಂದಿದ್ದೆ. ಬಿಸಿಲಿ ಚಟ್ಟೆಲ್ಲ ನಾಯ ಮಾಡುವ ಅಯ್ಯೋ ಹೋಗಲೇ. ಟಡಡನ್, ಟಡನ್, 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 ಟಡನ್. ನಿನ್ ಕಡೆ ಯಾವಾಗಲೇ ಪೇಪರ್ ಡ್ಯಾಡಿ, ನಮ್ ಗಿರಿನಿ ಆಗಾಗ ಲೀಕೇಜ್ ಆಗ್ತಿರ್ತದಲ್ಲ, ಅದಕ್ಕೆ ಸೇಫ್ಟಿಗೆ ತಿಳ್ಕೊಂಡೆ. ಆಪತ್ತಿನಾದವನೇ ಬಾಂಧವ. ಕೈನ ಬಾಂಧವ ಇದ್ದಂಗೆ. ಕರ್ಯಾಕ್ ನೀನ ಬರ್ಬೇಕ. ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ತೆ. ಭಾರತ ದೇಶದಾಗ ಯಾವಾಗಲೇ ಕರ್ನಾಟಕ ನಾಪತ್ತೆ ಅದು. ಈ ಕೊರೋನಾ ಬಂದೈತಲ್ಲ, ಅವಾಗ ನಮ್ ಕರ್ನಾಟಕ ಮ್ಯಾಪ್ ಸಣ್ಣದಾಗೈತಿ. ಸಣ್ಣದಾಗೈತಿ. ನಿಂದು ಜನರೇಟರ್ ಸಣ್ಣದೈತಿ ಬಿಡ್ಲಿ. ಎಷ್ಟ ಅದು ನಿನ್ನ ಮಗ ಅಲ್ಲ. SSLC ಫೇಲ್ ಆದ ಹುಡುಗಿ ನೀನಿಗೆ ಶರಣು. ಹಗ್ಗ ತಂದು ಕೊಟ್ಟವರಿಗೆ ತುಂಬಾ ಧನ್ಯವಾದಗಳು. ಅಮ್ಮ ನಿನ್ನ ತೋಳಿನಲ್ಲಿ, ನಮ್ಮ ಅಣ್ಣ ಗಟ್ಟರಿನಲ್ಲಿ ಹನಿ ಹನಿ ಕೂಡಿದರೆ ಹಳ್ಳ. ನಿಮ್ಮಪ್ಪ ಕಡೆಗಳಲ್ಲಿ ನಾಶವಾಗುತ್ತಿದೆ. ಕೇವಲ 3 ತಿಂಗಳಲ್ಲಿ ನಿಮಗೆಲ್ಲ ನಿಮ್ಮ ದೇಶದ ಮನೆ, ಭೂಮಿ, ಹೂವು, ಹಕ್ಕಿಗಳೆಲ್ಲ ಮರೆತು ಹೋಗುತ್ತಿರುವಂತಿದೆ. ಆದ್ದರಿಂದ ಈ 2 ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕು. 1, ನಾವು ಇಲ್ಲಿಗೆ ಬಂದ ಕೆಲಸ ಮುಗಿದ ಮೇಲೆ ಇನ್ನೂ ಯಾಕೆ ಇಲ್ಲಿದ್ದೇವೆ? 2, ನಾವು ಹೇಳಿದೊಡನೆ ನೀವಿಲ್ಲಿಂದ ಹೊರಡಲು ಸಿದ್ಧರಿದ್ದೀರೋ? ಇದು ಬಗೆಹರಿಯದ ಪ್ರಶ್ನೆ. ಕೇಳಿ ಮೂರ್ಖರೇ ಕೇಳಿ. ಹಿಂದೂಸ್ಥಾನಕ್ಕೆ ಬಂದ ಮೇಲೆ ಚಿಕ್ಕ ಚಿಕ್ಕ ಪ್ರಶ್ನೆಗಳು ಪರ್ವತದಂತೆ, ನದಿಗಳಂತೆ, ಕಡೆಗೆ ಮಂಜಿನಂತೆ ಆಗಿ ಪ್ರಶ್ನೆಯೇ ಇಲ್ಲ ಅನ್ನಿಸಿಬಿಡುತ್ತದೆ. ಸುಳ್ಳು ನಿಜದಂತೆ, ನಿಜ ಸುಳ್ಳಿನಂತೆ ಆಗ್ತದೆ. ರಜ್ವಿ, ನಿಮ್ಮ ಹುಡುಗರ ಪರ ಬಗ್ಗೆ ಹೇಳ್ತಿದ್ರಲ್ಲ ರಜ್ವಿ, ಸುಲೇಮಾನ್ ತಂದೆ ಬಗ್ಗೆ ನೋಡಿದ್ದೇನೆ. ನಿಮ್ಮ ಅಡುಗೆ ಹೌದು, ಅವರೇ ತುಂಬಾ ಎತ್ತಿನ ಹುಡುಗ. ಆಗ ತುಂಬಾ ಬುಕ್ಕಳು. ರಾತ್ರಿ ಹೊರಗೆ ಕಾಲಿಟ್ಟಿರಲಿಲ್ಲ. ಒಂದು ದಿನ ನಾವು ತಮ್ಮೊಂದಿಗೆ ದಿಲ್ಲಿಯ ಉರ್ದು ಬಜಾರ್ನಲ್ಲಿ
ನಮ್ಮ ಸೇನೆ ತುಕಡಿ ಪರೀಕ್ಷಿಸಲು ಹೋದಾಗ ತಮಗೆ ಕೆಲವು ಹಿಂದೂಸ್ತಾನ ಹುಡುಗರೊಂದಿಗೆ ಶಿಕಾರಿಗೆ ಹೋದ. ಸಂಜೆ ಬಂದಾಗ ಅವರ ಧ್ವನಿ ನಡಿಗೆಯ ಶೈಲಿಯ ಬದಲಾಗಿದೆ. ಒಂದು ಥರ ಖಂಡಸ್ಥಾನ ಬಂದಿತ್ತು. ಈ ಬಗ್ಗೆ ವಿಚಾರಿಸಿದೆ. ಏನಾಗಿತ್ತೆಂದ್ರೆ ಹಿಂದೂಸ್ತಾನಿ ಹುಡುಗರವರ ಸೇವೆ ಮಾಡಿ ಮಾತನಾಡಿ ಅನುಭವಿಸಿ ಅವನು ತಿರುಗಿ ಶಿಕಾರಿ ಕೊಂಡಾಡಿ ತಮಗೆ ದೊಡ್ಡ ವೀರಾಧಿಕಾರಿಯಾಗಿದ್ದ. ಈಗ ಹೇಳಿದ್ದಾರೆ. ಆಮೇಲೆ ಹೇಳ್ತೇನೆ, ಅಡುಗೆ ಮನೆಯಲ್ಲಿ ಅವನನ್ನು ಇಡುವುದು ಸಾಧ್ಯವಾಗಲಿಲ್ಲ. ಅಂಗರಕ್ಷಕನಾದ, ಆಮೇಲೆ ಸೈನಿಕನಾದ, ದಿಲ್ಲಿಯ ಜನರನ್ನು ನಾವು ಶಿಕ್ಷಿಸಿದಾಗ ತನ್ವೀರ್ ಅತ್ಯಂತ ಹೆಚ್ಚು ಜನರನ್ನು ಕತ್ತರಿಸಿದ್ದಾರೆ. ಅದು ತಪ್ಪಬಹುದು. ಮೊನ್ನೆ ನಾವು ಇಕ್ಕಬೇಕಾಗಿ ಕುಡಿತಾನೆ, ವ್ಯಭಿಚಾರ ಮಾಡ್ತಾರೆ, ತನ್ನ ಖಡ್ಗದ ಹರಿತ ಪರೀಕ್ಷಿಸುವುದಕ್ಕಾಗಿಯೇ ಜನರನ್ನು ಕೊಂದ. ನಾನು ಈ ವಿಚಾರ ಕೇಳಿದಂತಿಲ್ಲ. ನಮಗೆ ಇಲ್ಲಿಯ ಬದುಕಿನ ನಿಗೂಢ ಆಶ್ಚರ್ಯವೆನಿಸುತ್ತದೆ. ಮೊನ್ನೆ ನಮಗೆ ಬೆಕ್ಕು ನೋಡಬೇಕು ಅಂತ ಆಸೆ ಆಯಿತು. ನಾವು ಬೆಕ್ಕಿಗಾಗಿ ಹೇಳಿ ಕಳಿಸಿದೆವು. ರಾಜ ಕಳಿಸಿದನ್ನು ನೋಡಿ ನಮಗೆ ಆಶ್ಚರ್ಯವಾಯಿತು. ಅವರು ಬೆಕ್ಕಿಗೆ ಒಂದು ಹುಡುಗಿ ಕಳಿಸಿದ್ದಾರೆ. ನಾವು ಅದರಿಂದ ಅವಮಾನಿತರಾಗಲಿಲ್ಲ. ಯಾಕೆಂದರೆ ನಾದಿರ್ಶಾನಂಥ ಮಹಾನ್ ಚಕ್ರವರ್ತಿ ಕೇವಲ ಬೆಕ್ಕಿಗಾಗಿ ಹೇಳಿ ಕಳಿಸಲಾರದು ಎಂದು ಅವನ ಕಲ್ಪನೆ. ಈ ದೇಶದಲ್ಲಿ ಬೆಕ್ಕು ಬೇಕೆಂದರೆ ಹುಡುಗಿ ಕಳಿಸುತ್ತಾರೆ, ತೈಲ ಬೇಕೆಂದರೆ ಬೇಕಾಗುವ ಮತ್ತೆ ಕಳಿಸುತ್ತಾರೆ. ಅಷ್ಟೇ ಅಲ್ಲ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುತ್ತಾರೆ. 106 ಜಾತಗಳಿಂದ ತಮ್ಮ ದೊರೆಯಲು ಮಸಾಲ ನಡೆಸುತ್ತಾರೆ. ಇವರನ್ನೆಲ್ಲ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ತಿಳಿಯುವುದಿಲ್ಲ. ನಾವು ಇಲ್ಲೇ ಇದ್ದು ಬಿಡಬೇಕು. ಪರ್ಷಿಯಾಗೆ ಹಿಂದಿರುಗಬೇಕು. ಗೊತ್ತಾಗ್ತಿಲ್ಲ. ನಮ್ಮ ದೇಹ ಭೂಕಂಪ ಕಟ್ಟಿದ್ದ ಹಾಗೆ ನಡೀತಾ ಇದೆ. ಇಲ್ಲಕ್ಕೆ ಬಂದೆ. ದೊರೆ ಕರೆದಂತೆ ಕೇಳಿಸಿತು. ಕರೆದದ್ದು ನಿಜ. ನಿನ್ನ ಬಗ್ಗೆ ಲಕ್ಷ್ಮಿ ಈಗ ತಾನೇ ಹೇಳ್ತಿದ್ರು. ದೊರೆ, ತಪ್ಪು ತಿಳಿಯಬೇಡಿ. ನಮ್ಮೊಂದಿಗೆ ಸರ್ವಶಕ್ತ ಅಲ್ಲಾ ಹೋಗಿದ್ದಾನೆ. ಇಲ್ಲಿಗೆ ಬಂದಾಗಿನಿಂದ ತೆರೆಯುವುದಕ್ಕಾಗಿ ಗೆದ್ದದ್ದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಾ ಇದ್ದೀನಿ. ಇಲ್ಲಿ ಎಲ್ಲ ದಿಗ್ಭ್ರಮೆ ಕಗ್ಗತ್ತಲು. ಕತ್ತಿಯ ತುಕ್ಕು ಹಿಡಿಯಲು ಬಿಡಕೂಡದು. ನಯವಂಚಕರಾಗ್ತಾರೆ. ಕತ್ತರಿಸುತ್ತಾ ಹೋದರೆ ಮಾತ್ರ ಎಲ್ಲ ಸ್ಪಷ್ಟವಾಗಿ ತೋರುತ್ತದೆ. ಹಿಂದೂಸ್ತಾನದ ಗಾಳಿ ಆಗಿದೆ. ಇಲ್ಲಿ ಎಲ್ಲ ಕಣ್ಣು ಕಟ್ಟು ಯಕ್ಷಿಣಿ. ಅದರಿಂದ ನಾವು ಓಡುವುದಾಗಬಹುದು. ನಿನ್ನ ಮಾತು ಅರ್ಥವಾಗುತ್ತಿಲ್ಲ. ನನ್ನನ್ನು ನಿಮ್ಮ ಪಕ್ಕದಲ್ಲಿ ಇಟ್ಟುಕೊಂಡ್ರೆ ಇಂಥ ಮಾತುಗಳ ಅಗತ್ಯವೇ ಬೀಳುವುದಿಲ್ಲ. ತಂಗಿ, ಇನ್ನೊಂದು ಹೋಗು. ಮಾತೊಂದು ಮಾತು, ನೀನು ಹೋಗು. ವಿಚಿತ್ರ ಹುಡುಗ. ದೊರೆಗಳು ಅವರ ಉತ್ತರದಕ್ಕಾಗಿ ನನ್ನನ್ನು ಕ್ಷಮಿಸಿದೆ. ನಮಗದು ಬುದ್ಧತನ ಅನ್ನಿಸಲೇ ಇಲ್ಲ. ಅವರ ದೊರೆ ಮತ್ತು ದೊರೆ ದೇವನ ಸಾರಥ್ ಖಾನ್ ತಮ್ಮನ್ನು ನೋಡಲು ಬಂದಿದ್ದಾರೆ. ರಜಿ, ಈ ಮೂರ್ಖನ ಮಸ್ಕರಿ ನೋಡಿ. ಗೊತ್ತಾ, ಇವನು ಸಾರಥ್ ಖಾನ್. ಇವನಂತೆ ಇನ್ನೊಬ್ಬ ಕಳ್ಳದಿವಾದ ನಿಜಾಮ ಮೂಲಕರು. ಇವರಿಬ್ಬರು ದೊರೆ ನಜೀರುದ್ದೀನ್ ಶಾನ ದ್ವಾರ ರಂಗೋಲಿ ಕೆಳಗೆ ನುಸಿಯಬಲ್ಲ ಮಾಯಾವಿಗಳು. ಇವರಿಬ್ಬರು ನಮಗೆ ಕಾಗದ ಬರೆದು ದಂಡೆತ್ತಿ ಬಂದು ದೊರೆ ನಜೀರುದ್ದೀನ್ ಶಾನನ್ನ ಕೆಳಗಿಳಿಸಿ ಅಂತ ಕೇಳಿಕೊಂಡರು. ಹೀಗೆ ಅಂತ ಬಂದಿರಬಹುದು. ಗೊತ್ತಾಗ್ತೇವೆ. ನಮಗೆ ಸಲ್ಲಬೇಕಾದ ಹಣ ಒಪ್ಪಿಸಿ ಅಂದಿದ್ದೇವೆ. ಆದರೆ ಈಗ ಈತ
ನಮ್ಮನ್ನ ಪರೀಕ್ಷಿಸಲು ಬಂದಿದ್ದಾರೆ. ನಮ್ಮ ತಾಳ್ಮೆ, ಧೈರ್ಯ, ಕಾಯಿಲೆ ಎಲ್ಲ ಪರೀಕ್ಷಿಸಲು ಬಂದಿದ್ದಾರೆ. ಬರಬೇಕು ಬರಬೇಕು. ಉಡಾಡುವ ನಂಬಿಕೆ. ಮನೆ ಕಡೆ ಎಲ್ಲರೂ ಸೌಖ್ಯ.